ನಮಸ್ತೆ, ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ನಾನು ವೀಡಿಯೋ ಮಾಡುವ ಅಂತ ಬಂದೆ. ತುಂಬ ಮಳೆ ಅಲ್ವಾ ನಮ್ಮ ಕಡೆ. ಅದೇ ವಿಷಯ ಹೇಳಿ ಹೇಳಿ ನಿಮಗೂ ಬೋರ್ ಅನಿಸ್ಬೋದು. ಹೌದು, ತುಂಬ ಮಳೆ ಬರ್ತಾ ಉಂಟು. ಒಂದು ಕ್ಯಾಮರಾ ಹಿಡಿದು ಹೊರಗೆ ಬರುವ ಹಾಗೆ ಇಲ್ಲ. ಹಾಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ, ಮಲ್ಲಿಗೆ ಕೊಯ್ಯೋದು ಅದನ್ನೆಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ಕಾಫಿ ಎಲ್ಲ ಆಯಿತಾ? ಈಗ ಒಂದು 12 ಗಂಟೆ ಆಗ್ತಾ ಬಂತು. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡುವ ಅಂತ ಬಂದೆ. ಹಾಗೆ ಏನು ಮಾತಾಡೋದಂದರೆ, ಖುಷಿ ವಿಷಯ ಶೇರ್ ಮಾಡಬೇಕಾ, ಬೇಜಾರು ವಿಷಯ ಶೇರ್ ಮಾಡಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಯಾವಾಗಲೂ ನಿಮ್ಮ ಹತ್ರ ಖುಷಿಯಾಗಿ ನನ್ನ ತರಕಾರಿ ವಿಷಯ ಎಲ್ಲ ಹೇಳ್ತಾ ಇದ್ದೆ ಅಲ್ವಾ. ನೋಡಿ, ಹೀರೆಕಾಯಿ ಇಷ್ಟ ಆಗಿದೆ, ಈ ಥರ ಎಲ್ಲ ಅಂತ. ಆದರೆ ಈಗ ಅದು ಪರಿಸ್ಥಿತಿ ಫುಲ್ ಉಲ್ಟಾ ಆಗಿದೆ ಆಯಿತಾ. ಅದು ಹೇಗೆ ಆಗಿದೆ ಏನು ಅಂತ ನಾನೀಗ ಹೇಳ್ತೀನಿ, ನಿಮಗೆ ಹೇಳ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ನಾನು ಆವತ್ತು ಎಷ್ಟು ಚೆನ್ನಾಗಿ ಎಲ್ಲ ಬಳ್ಳಿಯೆಲ್ಲ ಹಬ್ಬಿತ್ತಲ್ವ. ಈ ಮಳೆಯಿಂದಾಗಿ ಎಲ್ಲ ಹೋಗಿದೆ ಆಯಿತಾ, ಏನೂ ಇಲ್ಲ ನೋಡಿ. ಈಗ ಇಷ್ಟೊತ್ತಿಗೆ ನಮಗೆ ತುಂಬಾ ಹೀರೆಕಾಯಿ ಆಗಿರಬೇಕಿತ್ತು ಎಲ್ಲ ಕಡೆ ನೋಡಿ ಅಂತೆ. ಆದರೆ ಏನು ಮಾಡೋದು, ಹೀರೆಕಾಯಿ ಆಗ್ತಾ ಉಂಟು ನೋಡಿ, ಈ ಥರ ಆಗ್ತಾ ಉಂಟು. ಈಗ ಯಾವುದಕ್ಕೂ ಯೂಸ್ ಇಲ್ಲದಾಗಿ ಆಗಿದೆ ಆಯಿತಾ. ತುಂಬಾ ಬೇಜಾರಾಗಿಬಿಟ್ಟಿದೆ ನೋಡಿ ಅಂತೆ. ಯಾವುದು ಮೇಲೆ ಹೋಗೇ ಇಲ್ಲ, ಎಲ್ಲೋ ಆಗಿದೆ. ಅಂದರೆ ಪ್ರಾಬ್ಲಮ್ ಏನಂದರೆ, ಎಲ್ಲ ನೀರು ತುಂಬ ಜಾಸ್ತಿ ಆಯಿತು. ಫುಲ್ ಡೇ ಮಳೆ ಅಲ್ವಾ, ಒಂದು ಬಿಟ್ಟು ಬಿಡದೆ ಮಳೆ ಬಂದರೆ ಹೇಗೆ ಆಗಬೇಡ ಹೇಳಿ. ಹಾಗೆಲ್ಲ ಕೊಳೆತು ಹೋಗಿದೆ, ಏನೂ ಇಲ್ಲ. ಇಷ್ಟೆಲ್ಲ ನಾವು ಗೊಬ್ಬರ ಹಾಕಿದ್ದು ಎಲ್ಲ ವೇಸ್ಟು. ಇದು ಕೇವಲ ಒಂದು ಹೀರೆಕಾಯಿ ಕಥೆ ಅಲ್ಲ, ನೋಡ್ಬೋದು ನೀವು. ಎಲ್ಲ ಕಡೆ ಎಲ್ಲ ವೇಸ್ಟ್ ಆಗಿದೆ. ನಾನು ನಿಮಗೆ ನವಿಲು ತೋರಿಸ್ತೀನಿ, ಒಂದು ನಿಮಿಷ. ಗರಿಬಿಸ್ತಾ ಉಂಟು ಮಾರೆ. ನೋಡಿ, ಕಾಣಿಸ್ತಿದೆಯಾ? ಈಗ ನಾನು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, 2 ನವಿಲು ಇದೆ ಆಯಿತಾ. ನನ್ನ ವಾಯ್ಸ್ ಕೇಳಿ ಆಚೆ ಹೋಗ್ತಾ ಉಂಟು. ಹಾಗೆ ಸಾಕಲ್ವಾ? ಹಾಗೆ ನೋಡಿ, ಇಲ್ಲಿ ಸಹ ಉಂಟು ನವಿಲು. ಅಲ್ಲಿ ಒಂದು ದನ ಉಂಟು. ಇದ್ರದ್ದು ಎಲ್ರಿಗೂ ಪರಿಚಯ ಇರುತ್ತೆ, ಆದರೂ ನಾನು ಹೇಳ್ತಾ ಇದ್ದೀನಿ. ತುಂಬ ಬ್ಯುಸಿಯಲ್ಲಿ ಹೋಗ್ತಾ ಇದೆ. ಸಾಕಲ್ವಾ? ನೋಡಿ, ನಾನು ಆವತ್ತೆಲ್ಲ ನಿಮಗೆ ತೋರಿಸಿದ್ದೆ ಅಲ್ವಾ, ಇದು ಇಷ್ಟು ದೊಡ್ಡದಾಗಿದೆ. ಕಾಯಿ ಬೇರೆ ಬಿಟ್ಟಿದೆ, ಕಾಣಬೇಕು ನೋಡಿ. ಹಾಗೆ ಅದೇ ಹೀರೆಕಾಯಿದೆಲ್ಲ ಹೇಳೋದೇ ಬೇಡ ಮಾರ, ಅಷ್ಟು ಬೇಜಾರಾಗುತ್ತೆ. ಈಗ ಯಾವುದೇ ತರಕಾರಿ ಆಗ್ತಾ ಇಲ್ಲ ನೋಡಿ ಅಂತೆ ಅವಸ್ಥೆ. ನೋಡಿ, ಹಾಗೆ ಬೆಂಡೆಕಾಯಿದೆಲ್ಲ ಹೋಗಿದೆ. ಇದು ಬೀಜಕ್ಕೆ ಅಂತ ಅವತ್ತು ಇಟ್ಟದಲ್ವ, ಇದು ಈಗ ಪೂರ್ತಿಯಾಗಿ ಹೋಗಿದೆ. ಏನಿಲ್ಲ, ಇದು ಹೋದರೂ ಬೇಜಾರಿಲ್ಲ. ಇದು ನಮಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಆಗಿತ್ತಲ್ವ. ಆದರೆ ಹೊಸ್ತು ಹಾಕಿದ್ದು ಸಹ ಎಲ್ಲ ಹೋಗಿದೆ ಅಲ್ವಾ, ಅದೇ ತುಂಬ ಬೇಜಾರು ನೋಡಿ ಅಂತೆ. ನಮ್ಮದು ತರಕಾರಿ ಅವಸ್ಥೆ ನೋಡಿ. ನನ್ನ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಇರ್ಬೋದು ಈಗ ನಿಮಗೆ. ಅದೇ ಎಲ್ಲ ಬೇಜಾರಾಗ್ತದೆ, ಏನು ಮಾಡೋದಲ್ವಾ. ಮಳೆದು ಅವಸ್ಥೆ ಹಾಗೆ ಉಂಟು ಈಗ ನೋಡಿ. ಇದು ನಾವು ನಾಗರ ಪಂಚಮಿಗೆ ಅಂತ ಮಾಡಿದ್ದು, ತೋರಿಸ್ತೇನೆ. ಇದು ನಾಗರ ಪಂಚಮಿಯ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಗಿಡ ಎಂತ ಎಲೆಯದ್ದೆಲ್ಲ ಕಡುಬು ಮಾಡ್ತಾರಲ್ವ, ಅದಕ್ಕೆಲ್ಲ ತುಂಬ ಸೇಲ್ ಆಗ್ತದೆ. ಅದಕ್ಕೋಸ್ಕರ ನಾವು ಮಾಡಿರುವಂಥದ್ದು. ಆದರೆ ಇದು ನಾಗರ ಪಂಚಮಿ ಟೈಮಿಗೆಲ್ಲ ಆಗೋದು ಡೌಟು, ಆ ಥರ ಆಗಿದೆ ಇದು ನೋಡಿ. ಇಷ್ಟಿಷ್ಟೇ ಚಿಕ್ಕದು ಗಿಡ ಇದೆ. ಇದು ತುಂಬ ಒಳ್ಳೆ ರೀತಿಯಲ್ಲಿ ಬರಬೇಕಿತ್ತು,
ಹಾಗೆ ನಾನು ಇದು ಸೊಪ್ಪನ್ನು ತುಂಬ ಸಲ ಕೇಳಿದೆ, ಎಲ್ಲರೂ ಗರ್ಗ ಹೇಳ್ತೀರ. ಆದರೆ ಇದು ನಾನು ಕೆಲವು ಕಡೆ ಪಲ್ಯ ಮಾಡಿದ್ದು ನೋಡಿದ್ದೇನೆ ಆಯಿತಾ. ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ, ಯಾರು ನನಗೆ ಹೇಳ್ತಾ ಇಲ್ವೇ. ನೋಡಿ ಅಂತೆ ನವಿಲುಗಳು ಶೀಟ್ ಮೇಲೆ ಹತ್ತಿ ಕೂತಿದೆ ಹಾಗೆ. ವನಸಾಂಡೆ ಅಂದೆ ಆತಿಜ ನೀವು ನೋಡ್ಬೋದು. ಬಾರಿ ಬರ್ಸತ್ತಾಯ್ತು ಚೂರು ತೊಂಬಾಣ ಅಂಚ ಬರ್ತನ. ನೀವು ನೋಡ್ಬೋದು, ನಾನು ಬೆಂಡೆಕಾಯಿ ಗಿಡ ಅವತ್ತೆಲ್ಲ ತೋರಿಸಿದೆ ಅಲ್ವಾ. ಇಷ್ಟೊತ್ತಿಗೆ ಇದೆಲ್ಲ ಆಗಬೇಕಿತ್ತು, ಆದರೆ ಇದರ ಅವಸ್ಥೆ ನೋಡಿ ಅಂತೆ. ಏನೋ ಜೀವ ಕೈಯಲ್ಲಿ ಇಟ್ಕೊಂಡಿದೆ ಆ ಥರ ಇದೆ. ಇದು ನೋಡಿ ಬಳ್ಳಿ ಮಾತ್ರ ಹೋಗಿದೆ. ಇದು ಯಾವುದು ನನಗೆ ಈ ಸಲ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿದು ಗಿಡ ಎಲ್ಲ ಸತ್ತೇ ಹೋಗಿದೆ ನೋಡಿ ಅಂತೆ. ನೋಡಿ ಎಷ್ಟು ದೊಡ್ಡದೆಲ್ಲ ಆಗಬೇಕಿತ್ತು ಎಲ್ಲ. ಅಲ್ಲಿಗೆ ಏನೇ ಹೇಳ್ತಾರೆ ಅದಕ್ಕೆ, ತುಳುವಲ್ಲಿ ಏನೇ ಹೇಳ್ತಾರೆ, ಎಲ್ಲ ಅಲ್ಲೇ ಬೆಳವಣಿಗೆ ಆಗಲಿಲ್ಲ ಯಾವುದು ಸಹ. ಆ ಸ್ಥಿತಿ ನೋಡಿ ಅಂತೆ. ಚಿಕ್ಕದು ಎಳೆತ್ತಲ್ಲೇ ಎಲ್ಲೋ ಆಗಿದೆ ನೋಡಿ. ಇದು ಸಹ ಹಾಗೆ ಮುಳ್ಳು ಸೌತೆಲ್ಲ ಮೇಲೆ 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 ಹೋಗಿದೆ. ಆದರೆ ಇದು ಆಗೋದು ಡೌಟ್ ನನಗೆ. ನನ್ನ ಜೊತೆ ಇವಳು ಇದ್ದಾಳೆ ಈಗ, ಅಲ್ಲಿ ಒಬ್ಬ ನೋಡ್ತಾ ಇದ್ದಾನೆ. ನಾನು ಎಲ್ಲಿ ಹೋದರೆ ಅಲ್ಲಿ ಇವರು ರೆಡಿ ಬರ್ತಾರೆ. ನೀವು ನೋಡ್ಕೊಂಡು ಬಂದ್ರಲ್ವಾ, ಅಂದರೆ ಏನೆಲ್ಲ ಆಗಿದೆ ನಮ್ಮ ತರಕಾರಿ ಅವಸ್ಥೆ ಅಂತ. ಅಷ್ಟು ಆಗುವಾಗ ಮಳೆ ಬಂದೇ ಬಿಡ್ತಾಯ್ತಾ. ಏನೋ ಒಂದು ಅಷ್ಟು ವೀಡಿಯೋ ಮಾಡಲಿಕ್ಕೆ ನನಗೆ ಬಿಟ್ಟರೆ ಗ್ರೇಟ್ ಹೇಳಬೇಕು, ಥ್ಯಾಂಕ್ ಯು. ಹಾಗೆ ಈಗ ಮಳೆಗಿದು ನನ್ನ ಒಬ್ಬಳ ಪರಿಸ್ಥಿತಿ ಅಲ್ಲ, ಇದು ಎಲ್ರಿಗೂ ಹಾಗೆ ಇದೆ. ಇದು ಮಂಗಳೂರು ಅಂತಲ್ಲ, ಎಲ್ಲಿ ಎಲ್ಲ ಮಳೆ ಬೀಳ್ತಾ ಉಂಟು ನೋಡಿ. ತುಂಬ ಎಲ್ಲರ ಬೆಳೆಗೂ ಹಾನಿಯಾಗಿದೆ ಆಯಿತಾ. ಅದು ನಮ್ಮದೊಂದು ಚಿಕ್ಕದು, ಬೇರೆಯವ್ರದ್ದೆಲ್ಲ ಎಷ್ಟೆಷ್ಟೋ ತುಂಬ ಪಾಪ ಲಾಸ್ ಮಾಡಿಕೊಂಡಿದ್ದಾರೆ. ಆದರೆ ನಮಗೆ ಅದೇ ದೊಡ್ಡದಲ್ವಾ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಇಷ್ಟೆಲ್ಲ ಕೂಲಿ ಅವರಿಗೆ ಸ್ಯಾಲ್ರಿ ಎಲ್ಲ ಕೊಟ್ಕೊಂಡು ಏನೋ ಒಂದು ಆಗುತ್ತೆ ಅಲ್ವಾಗ ಹೀಗೆ ಆಯ್ತಲ್ವಾ. ಏನು ಮಾಡೋದು, ಮಳೆ ಬೇಕು ನನಗೆ, ಆದರೆ ಈ ಥರ ಮಳೆ ಬೇಡಪ್ಪ ಅಂತ ಅನಿಸ್ಬಿಟ್ಟಿದೆ ಈಗ ನಮಗೆ. ಹಾಗೆ ಇದರಲ್ಲಿ ನಾನು ಮಲ್ಲಿಗೆ ವಿಷಯ ಏನೂ ಮಾತಾಡಲಿಲ್ಲ, ಯಾಕೆಂದರೆ ಅದು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳುವ ಅಂತ. ಹಾಗೆ ಕೋಳಿಗಳಿದ್ದು ಹೇಳಬೇಕು ನಾನು. ಈಗ ಕೋಳಿಗಳ ವೀಡಿಯೋ ಇವತ್ತು ಮಾಡಲ್ಲ, ನೆಕ್ಸ್ಟ್ ಮಾಡ್ತೀನಿ ಖಂಡಿತ ವಾಪಸ್. ಎಲ್ಲ ಕಡೆಯೂ ಕೋಳಿಗಳಿಗೀಗ ನಾಟಿ ಕೋಳಿ ಅಲ್ವಾ, ಹೊರಗಡೆ ಎಲ್ಲ ತಿರುಗಾಡ್ತವೆ ಅಲ್ವಾ, ಮಳೆಗೆ ಎಲ್ಲ ಅವುಗಳಿಗೂ ಹುಷಾರು ತಪ್ಪಿದೆ. ಎಲ್ಲ ಮೆಡಿಸನೆಲ್ಲ ಇದ್ದಾವೆ ಜಾಸ್ತಿ, ಹಾಗೆ ಆಗಿದೆ ಪರಿಸ್ಥಿತಿ. ನಿಮಗೆ ಮಳೆಯ ಸೌಂಡ್ ಕೇಳಿಸಿದೆಯಾ ನೋಡಿ ಅಂತೆ. ಹಾಗೆ ಮಳೆ ಬರ್ತಾನೆ ಇದೆ. ಅದು ಒಬ್ಬರು ಯಾರೋ ಹೇಳ್ತಿದ್ರು ಮೊನ್ನೆ ಸ್ಟೇಟಸಲ್ಲಿ ನೋಡಿದೆ, ನನಗೆ ಒಬ್ಳಿಗೂ ತುಂಬ ನಗು ಬರ್ತಾಯಿತ್ತು. ಏನಂದರೆ ಕರಾವಳಿಯಲ್ಲಿ ಹೀಗೆ ಏನು ಮಳೆ ಬಂದರೆ ಬಂಗುಡೆ ನಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಅಂತ. ಬಂಗುಡೆ ಅಂದರೆ ಏನಂದರೆ ಅದು ಮೀನು ಆಯಿತಾ, ಸಮುದ್ರದಲ್ಲಿರುವ ಮೀನು. ಅದು ನಮ್ಮ ಮನೆ ಬಾಗಿಲಿಗೆ ಬರ್ಬೋದು, ಇಲ್ಲಾಂದರೆ ನಾವೇ ಬಂಗುಡೆ ಇದ್ದಲ್ಲಿಗೆ ಹೋಗ್ಬೋದು ಅಂತ. ಅಂದರೆ ನಿಮ್ಗೆ ಗೊತ್ತುಂಟು ಕರಾವಳಿ ಅಂದರೆ ಅದು ಸಮುದ್ರ ಜಾಸ್ತಿ ನಮ್ಮ ಕಡೆ. ಅದೇನಾದರೂ ಉಕ್ಕಿ ಹರಿದರೆ ನಾವೆಲ್ಲ ಸಮುದ್ರ ಪಾಳೆ ಆಗ್ಬೋದಲ್ವಾ. ಆ ಥರ ಆಗಿದೆ. ನೋಡಬೇಕು ಈಗ ಇನ್ನೆಲ್ಲ ಏನಾಗುತ್ತೆ ಅಂತ. ಹಾಗೆ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ನಾನು ವೀಡಿಯೋ ಯಾಕೆಲ್ಲ ಮಾಡಲ್ಲ, ಏನು ಪ್ರಾಬ್ಲಮ್ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಹಾಗೆ ನಾನು ಡೈಲಿ ಲೈವಿಗೆ ಬರ್ತೀನಿ ಆಯಿತಾ, 9 ಗಂಟೆ ನಂತರ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನನ್ನ ಜೊತೆ ಮಾತಾಡಬೇಕಂದ್ರೆ ಖಂಡಿತ ಬನ್ನಿ. ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ಒಮ್ಮೊಮ್ಮೆ 9 ಕಾಲೆಲ್ಲ ಆಗ್ತದೆ. ಇಲ್ಲಿ ಪವರ್ ಇರಲ್ಲ ಅಲ್ವಾ ಈಗ, ಹಾಗೆ ನಾನು ಫೇಸ್ ಲೈವ್ ಮಾಡುವಂಥದ್ದು. ಅದು ಪವರ್ ಇಲ್ಲ ಅಂದರೆ ಎಲ್ಲ ಸರಿಯಾಗಲ್ಲ ನನಗೆ. ಹಾಗೆ ಮೊಬೈಲಲ್ಲಿ ಬೇರೆ ಚಾರ್ಜಿಂಗ್ ಇರಲ್ಲ. ಹಾಗೆ ಎಂತ ಮಾರೆ ತುಂಬ ಮಳೆ ಬರ್ತಾ ಉಂಟು ವಾಪಸ್. ಮೊಬೈಲಲ್ಲಿ ಚಾರ್ಜ್ ಎಲ್ಲ ಇರಲ್ಲ ಅಲ್ವಾ, ಅದಕ್ಕೋಸ್ಕರ. ಹಾಗೆ 11:10 ಆ ಥರ ಎಲ್ಲ ಇರ್ತೀನಿ. ಅಲ್ಲಿ ಸಹ ನನ್ನ ಜೊತೆ ನೀವು ಮಾತಾಡ್ಬೋದು. ಮತ್ತು ಹೀಗೆ ಮುಂದುವರೆದರೆ ಇಲ್ಲಿನ ಪರಿಸ್ಥಿತಿ, ನಾನಂತೂ ಇಲ್ಲಿಂದ ಹೊರಗಡೆ ಹೋಗಲೇಬೇಕು. ಯಾಕೆಂದರೆ ಇದು ಯಾವುದು ನಮ್ಮದು ಸ್ವಂತದ್ದಲ್ಲ ಅಲ್ವಾ. ಇದರಲ್ಲಿ ನಾವು ಇಬ್ಬರು ಪಾರ್ಟ್ನರ್ ಆಗಿ ಇದನ್ನೆಲ್ಲ ಮಾಡಿರುವಂಥದ್ದು. ಈಗ ಒಬ್ರಿಗೂ ಏನು ಸಿಗಲಿಲ್ಲ ಅಂದರೆ ಇದು ವೇಸ್ಟ್ ಅಲ್ವಾ. ಹಾಗೆ ನನಗೆ ಏನಿಲ್ಲ ಅಂದರೂ ಪರವಾಗಿಲ್ಲ. ನಾನು ಅಷ್ಟೇನು ಇಲ್ಲಿ ದುಡಿತಾ ಇಲ್ಲ. ಅಂದರೆ ನಾವು ಹೂ ಕೊಯ್ತೀನಿ, ಕಟ್ತೀನಿ, ಹಾಗೆ ಹುಲ್ಲೆಲ್ಲ ತೆಗಿಲಿಕ್ಕೆಲ್ಲ ಹೋಗ್ತೀನಿ. ಆದರೆ ಒಂದು ಬಾಯ್ಸ್ ಅಂದರೆ ಗಂಡಸರು ಮಾಡುವ ಕೆಲಸ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಇದನ್ನೇ ನಂಬಿದ್ದಾರೆ ಅವರು, ಅದಕ್ಕೋಸ್ಕರ ಅವರಿಗೆ ಇದನ್ನು ಬಿಡಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನು ಹೀಗೆ ಮುಂದುವರೆದ್ರೆ ಇದರಲ್ಲಿ ಏನುಂಟು, ಇಬ್ಬರಿಗೆ ಏನೇ ಇರೋದಿಲ್ಲ ಅಲ್ವಾ. ಹಾಗೆ ನಾನು ಎಲ್ಲಿಯಾದರೂ ಹೋಗಿ ಕೆಲಸ ನೋಡಬೇಕಂತ ಅಂದ್ಕೊಂಡಿದ್ದೀನಿ.
ನೋಡುವ ಏನೆಲ್ಲ ಆಗುತ್ತೆ ಅಂತ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಸಾರಿ ಚಿಕ್ಕ ವಿಡಿಯೋ ಅಂತ ತಿಳ್ಕೊಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.